ಐ ಆಮ್ ಬ್ಯಾಕ್. ಇವತ್ತು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಬಗ್ಗೆ ನೋಡೋಣ. ಕ್ಲೈಮೇಟ್ ಚೇಂಜ್ ಏನೈತಪ್ಪ ಅಂತಂದ್ರೆ ಇಡೀ ವರ್ಲ್ಡ್ ವೈಡ್ನಾಗ ಇದ್ರ ಸುದ್ದಿ ಐತಿ. ಯಾಕೆ ಕ್ಲೈಮೇಟ್ ಈಗ ರಕ್ಷಣೆ ಮಾಡಲಿಲ್ಲಪ್ಪ ಅಂತಂದ್ರೆ ಮನುಷ್ಯನಿಗೆ ತೊಂದರೆ ಐತಂತ. ಅದಕ್ಕೆ ಕ್ಲೈಮೇಟ್ ಚೇಂಜ್ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತಿ. ಯಾವುದಾದ್ರೂ ಎಕ್ಸಾಮ್ ಇರಲಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಬರುವಂಥ ಚಾನ್ಸಸ್ ಭಾಳ ಇರ್ತಾವೆ. ಅದಕ್ಕೆ ಇದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡಿನಿ. ಇಲ್ಲಿ ಏನು ಮಾಡ್ತೀವಿ ಫಸ್ಟಿಗೆ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಅಂದ್ರೆ ಏನಂದ್ರ ಬಗ್ಗೆ ನೋಡ್ಕೋತೀವಿ ಫಸ್ಟಿಗೆ. ಆಮೇಲೆ ಕ್ಲೈಮೇಟ್ ಚೇಂಜಿಗೆ ಕಾಸಸ್ ಏನೇನೋ ಅದ್ರ ಬಗ್ಗೆ ನೋಡ್ತೀವಿ. ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಮನುಷ್ಯನ ಮೇಲೆ ಏನು ಪ್ರಭಾವ ಬೀಳತೈತೆ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಆಮೇಲೆ ಕ್ಲೈಮೇಟ್ ಚೇಂಜನ್ನ ಹೆಂಗೆ ತಡೆಗಟ್ಟಬೇಕು, ಏನು ಸ್ಟೆಪ್ಸ್ ತೊಗೋಬೇಕು ಅನ್ನೋದು ನಾವು ಮಿಟಿಗೇಷನ್ ಒಳಗೆ ನೋಡ್ತೀವಿ. ಓಕೆ, ಫಸ್ಟಿಗೆ ಕ್ಲೈಮೇಟ್ ಚೇಂಜ್ ಅಂದ್ರೆ ಏನು ನೋಡೋಣ. ಓಕೆ, ಕ್ಲೈಮೇಟ್ ಚೇಂಜ್ ಅಂದ್ರೆ ಏನಪ್ಪ ಅಂತಂದ್ರೆ ಚೇಂಜ್ ಇನ್ ಕ್ಲೈಮೇಟ್ ಒಳಗೆ ಏನಾದರೂ ಚೇಂಜ್ ಆಗಿರಬೇಕು. ಎದರಿಂದ ಚೇಂಜ್ ಆಗಿರ್ಬೇಕಪ್ಪ ಅಂತಂದ್ರೆ ನಮ್ಮ ಹ್ಯೂಮನ್ ಆಕ್ಟಿವಿಟಿಯಿಂದ, ಮನುಷ್ಯನ ಆಕ್ಟಿವಿಟಿದಿಂದ, ಅದು ಡೈರೆಕ್ಟರೇ ಇರಬಹುದು, ಇನ್ಡೈರೆಕ್ಟರೇ ಇರಬಹುದು. ಈ ಕ್ಲೈಮೇಟ್ ಚೇಂಜ್ ದಿಂದ ಏನಾಗತ್ತಪ್ಪ ಅಂತಂದ್ರೆ ಅಟ್ಮಾಸ್ಫಿಯರ್ ಕಂಪೋಸಿಷನ್ ಏನೈತಿ ಅದನ್ನು ಚೇಂಜ್ ಆಗ್ತೈತಿ. ಅಟ್ಮಾಸ್ಫಿಯರ್ ಕಂಪೋಸಿಷನ್ ಚೇಂಜ್ ಆಗ್ತೈತಿ ಹ್ಯೂಮನ್ ಆಕ್ಟಿವಿಟಿದಿಂದ. ಡೈರೆಕ್ಟರ್ ಇರ್ಬೋದು, ಇನ್ಡೈರೆಕ್ಟರ್ ಇರ್ಬೋದು. ಆಮೇಲೆ ಏನಪ್ಪಾ ಅಂತಂದ್ರೆ ಇದು ಚೇಂಜ್ ಇನ್ ಕ್ಲೈಮೇಟ್ ಏನೈತಿ ಒಂದು ಕಂಪ್ಯಾರಬಲ್ ಪೀರಿಯಡ್ ಆಫ್ ಟೈಮ್ ಇರಬೇಕು. ಅಂತಂದ್ರೆ ಇವತ್ತು ಕ್ಲೈಮೇಟ್ ಚೇಂಜ್ ಇವತ್ತೇನು ಚೇಂಜ್ ಆಗಿರ್ತೈತಿ ಅದು ನಾಳೆ ಒಂದು ಈಗ ಚೇಂಜ್ ಆಯ್ತಪ್ಪ ಅಂತಂದ್ರೆ ಕನ್ಸಿಡರ್ ಮಾಡಂಗಿಲ್ಲ ನಾವು. ಅಂತಂದ್ರೆ ಒಂದು ಲಾಂಗ್ ಪೀರಿಯಡ್ನಾಗ ಇರಬೇಕು. ಆ ಲಾಂಗ್ ಪೀರಿಯಡ್ನಾಗ ಇದ್ದಿದ್ದಂಥ ಚೇಂಜ್ ಹ್ಯೂಮನ್ ಆಕ್ಟಿವಿಟಿಯಿಂದ ಆಗಿರಬೇಕು. ಅದು ಡೈರೆಕ್ಟರ್ ಇರ್ತೈತಿ ಇಲ್ಲ ಇಂಡೈರೆಕ್ಟರ್ ಇರ್ತೈತಿ, ಅದರಿಂದ ಕ್ಲೈಮೇಟ್ ಚೇಂಜ್ ಆಗಿರ್ತೈತಿ. ಆಮೇಲೆ ಗ್ಲೋಬಲ್ ಅಟ್ಮಾಸ್ಫಿಯರ್ ಕಂಪೋಸಿಷನ್ ಒಳಗೂ ಚೇಂಜಸ್ ಆಗಿರ್ತೈತಿ. ಈ ಟೈಪ್ ಚೇಂಜಿಗೆ ಏನಂತ ಕರಿತೀವಿ ನಾವು, ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ರೀಸನ್ಸ್ ಏನೇನೋ ಕ್ಲೈಮೇಟ್ ಚೇಂಜ್ ಅಂತಂದ್ರೆ ಒಂದು ಗ್ಲೋಬಲ್ ವಾರ್ಮಿಂಗ್ ಒಳಗೆ ಏನಪ್ಪಾ ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಬರ್ತಾವ. ಇದ್ರದಿಂದ ಏನಾಗತೈತಿ ಅಂದ್ರೆ ಇಂಪ್ಯಾಕ್ಟ್ ಆಗತೈತಿ ಕ್ಲೈಮೇಟ್ ಮ್ಯಾಗ. ಇದ್ರ ಬಗ್ಗೆ ನಾವು ಬರಿಬಹುದು ರೀಸನ್ಸ್ ಒಳಗೆ. ಗ್ಲೋಬಲ್ ವಾರ್ಮಿಂಗ್, ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ಯಾವ ಅನ್ನೋದು ಕೆಳಗೆ ಕಮೆಂಟ್ ಮಾಡ್ರಿ. ಇದು ಭಾಳ ಇಂಪಾರ್ಟೆಂಟ್ ಐತಿ. ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ನೀವು ಎಸ್ಸೆ ಒಳಗೆ ಮೆನ್ಷನ್ ಮಾಡೋದು. ಓಕೆ, ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಆಮೇಲೆ ಇಂಡಸ್ಟ್ರಿಯಲೈಸೇಷನ್ ಆಗೋದ್ರಿಂದ, ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಆಗೋದ್ರಿಂದ ಎಮಿಷನ್ ಜಾಸ್ತಿ ಆಗತ್ತವ. ಎಮಿಷನ್ ಜಾಸ್ತಿ ಆಗೋದ್ರಿಂದ ಕ್ಲೈಮೇಟ್ ಮ್ಯಾಗ ಪ್ರಭಾವ ಬೀಳಾಗತ್ತದ. ಇದು ಕೂಡ ಒಂದು ಇದು ಏನಪ್ಪಾ ಅಂತ ಡಿಫಾರೆಸ್ಟೇಷನ್ ಅಂತಂದ್ರೆ ಕಾಡುಗಳನ್ನು ಕಡದು ಹಾಕೋದು ಮನುಷ್ಯನ ನೀಡ್ಗೋಸ್ಕರ. ಇದರದಿಂದ ಕ್ಲೈಮೇಟ್ ಚೇಂಜ್ ಆಗತ್ತೈತಿ. ಓವರ್ ಗ್ರೇಸಿಂಗ್ ಅಂತಂದ್ರೆ ಕೆಲವೊಂದು ಗ್ರಾಸ್ ಲ್ಯಾಂಡ್ಸ್ ಇರ್ತಾವ. ಗ್ರಾಸ್ ಲ್ಯಾಂಡ್ಸ್ ಒಳಗೆ ಅಂತಂದ್ರೆ ಹುಲ್ಲಿನ ಏರಿಯಾ ಇರ್ತದೆ. ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಬಹಳಷ್ಟು ಮೇಯಿಸೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಅಲ್ಲಿ ಸಾಯಿಲ್ ಏನಾಗುತ್ತೆ ಅದು ಡಿಗ್ರೇಡ್ ಆಗ್ತದೆ. ಸಾಯಿಲ್ ಡಿಗ್ರೇಡ್ ಆಯ್ತಪ್ಪ ಅಂತಂದ್ರೆ ಇದೇ ರೀತಿ ಒಂದಕ್ಕೊಂದು ರಿಲೇಟೆಡ್ ಸಾಯಿಲ್ ಡಿಗ್ರೇಡ್ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಹೆಚ್ಚು ನೀರು ನಿಂದಿರೋದಿಲ್ಲ, ಅಂದ್ರೆ ಫ್ಲಡ್ ಹೆಚ್ಚಾಕೋತ ಹೋಗ್ತದೆ. ಫ್ಲಡ್ ಏರಿಯಾ ಆಗುವಂಥ ಚಾನ್ಸಸ್ ಭಾಳ ಇರ್ತದೆ. ಓಕೆ, ಇದ್ರದಿಂದ ಏನಪ್ಪಾ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಆಗತೈತಿ ಓವರ್ ಗ್ರೇಸಿಂಗ್ದಿಂದ. ಓಕೆ, ಆಮೇಲೆ ಕಾಂಕ್ರಿಟೈಸೇಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕಾಂಕ್ರೀಟೀಕರಣ ಸಿಟಿಗಳದು. ಕಾಂಕ್ರೀಟೀಕರಣ ಎದಕ್ಕಾಗುತ್ತದಪ್ಪ ಅಂತಂದ್ರೆ ಮನುಷ್ಯ ಹಳ್ಳಿದಿಂದ ಏನಪ್ಪಾ ಅಂತಂದ್ರೆ ಸಿಟಿ ಕಡೆ ಏನಾಗತ್ತಾನ ಮೈಗ್ರೇಟ್ ಆಗತ್ತಾನ. ಸಿಟಿ ಕಡೆ ಎದಕ್ಕೆ ಮೈಗ್ರೇಟ್ ಆಗತ್ತಾನಪ್ಪ ಅಂತಂದ್ರೆ ಸಿಟಿದಾಗ ಅವನಿಗೆ ಚಲೋ ಫೆಸಿಲಿಟಿ ಸಿಗ್ತಾವ. ಓಕೆ, ಚಲೋ ಫೆಸಿಲಿಟಿ ಸಿಗೋಣ ಏನ್ ಮಾಡ್ತಾನ, ಅವ್ನು ಸಿಟಿಗೆ ಶಿಫ್ಟ್ ಆಗ್ತಾನೆ. ಸಿಟಿಗೆ ಶಿಫ್ಟ್ ಆಗೋಣ, ಅಲ್ಲಿ ಇರಾಕ್ ಜಾಗ ಬೇಕಪ್ಪ ಅಂತಂದ್ರೆ ನಾವೇನು ಮಾಡ್ತೀವಿ, ಅಲ್ಲಿ ಇರುವಂಥ ಸುತ್ತಮುತ್ತ ಜಾಗನ ಏನು ಮಾಡ್ತೀವಿ, ಅಲ್ಲಿ ಫಾರೆಸ್ಟ್ ಇತ್ತಂದ್ರೆ ಫಾರೆಸ್ಟ್ ಕಡ್ ಹಾಕ್ತೀವಿ. ಅಲ್ಲಿ ನದಿಗಳಿದ್ದು ಅಂತಂದ್ರೆ ಇಲ್ಲ ಕೆರೆಗಳಿದ್ದು ಅಂತಂದ್ರೆ ಇಲ್ಲ ಯಾವುದಾದ್ರೂ ರಿವರ್ಸ್ ಇದ್ದು ಅವು ವೆಟ್ಲ್ಯಾಂಡ್ಸ್ ಇದ್ದಪ್ಪ ಅಂತಂದ್ರೆ ಏನು ಮಾಡ್ತೀವಿ, ಅವನ್ನ ಎನ್ಕ್ರೋಚ್ ಮಾಡ್ತೀವಿ. ಅದನ್ನ ಏನಪ್ಪಾ ಅಂತಂದ್ರೆ ಅಲ್ಲಿ ತುಂಬಿ ನಮ್ಮ ಮನಿಗಳು ಕಟ್ಟಕ್ಕೆ ನಾವು ಟ್ರೈ ಮಾಡ್ತೀವಿ. ಇದ್ರದಿಂದ ಏನಾಗತೈತಿ, ಕ್ಲೈಮೇಟ್ ಚೇಂಜ್ ಆಗತೈತಿ. ಓಕೆ, ಆಮೇಲೆ ಅದಲ್ಲದೆ ಏನ ಹೇಳಿದೆ, ರಿವರ್ಸ್ ಲೇಕ್ಸ್ ಡಿಸ್ಟ್ರಕ್ಷನ್ ಆಗತ್ತೋ, ಅಲ್ಲಿ ಹೋಗಿ ನಾವು ಎನ್ಕ್ರೋಚ್ಮೆಂಟ್ ಮಾಡಾಕತ್ತೀವಿ. ಇದ್ರದಿಂದ ಕ್ಲೈಮೇಟ್ ಚೇಂಜ್ ಆಗತೈತಿ. ಇದು ಕೂಡ ರೀಸನ್ ಕ್ಲೈಮೇಟ್ ಚೇಂಜಿಗೆ. ಅದಲ್ಲದೆ ಏನಪ್ಪಾ ಅಂತಂದ್ರೆ ಪಾಪ್ಯುಲೇಷನ್ ರೈಸ್ ಆಗತೈತಿ. ಮನುಷ್ಯನ್ ಪಾಪ್ಯುಲೇಷನ್ ರೈಸ್ ಆಗೋದ್ರಿಂದ ಏನಾಗತೈತಿ, ಅವ್ನ ನೀಡ್ಸ್ ಹೆಚ್ಚಾಗತ್ತವ. ಓಕೆ, ಅವ್ನ ನೀಡ್ಸ್ ಹೆಚ್ಚಾಗೋದ್ರಿಂದ ಏನಾಗತ್ತೈತಪ್ಪ ಅಂತಂದ್ರೆ ರಿಸೋರ್ಸ್ ಕನ್ಸಂಪ್ಷನ್ ಹೆಚ್ಚಾಗ್ತದೆ. ಓಕೆ, ರಿಸೋರ್ಸ್ ಕನ್ಸಂಪ್ಷನ್ ಹೆಚ್ಚಾಗೋದ್ರಿಂದ ಏನಾಗತೈತಿ, ನಾವು ಫಾರೆಸ್ಟನ್ನು ಡಿಗ್ರೇಡ್ ಮಾಡ್ತೀವಿ. ಫಾರೆಸ್ಟನ್ನು ಕಡ್ದು ಹಾಕಿ ಅಲ್ಲಿದಿಂದ ರಿಸೋರ್ಸ್ ತಗೋತೀವಿ. ಆಮೇಲೆ ಇಂಡಸ್ಟ್ರಿಯಲೈಸೇಷನ್ ಹೆಚ್ಚಾಗತೈತಿ ಇದರದಿಂದ. ಇದು ಅಷ್ಟು ಏನದ ಅಂತಂದ್ರೆ ಕ್ಲೈಮೇಟ್ ಚೇಂಜಿಗೆ ರೀಸನ್ ಅದ. ಓಕೆ, ಇವೆಲ್ಲ ಏನದಾವ ಅಂತಂದ್ರೆ ಒಂದಕ್ಕೊಂದು ರಿಲೇಟೆಡ್ ಅದಾವ. ನಾವು ರಿಲೇಟ್ ಮಾಡೋದು ನಮ್ಮ ಕರ್ತವ್ಯ ಇದು. ಓಕೆ, ಗ್ಲೋಬಲ್ ವಾರ್ಮಿಂಗ್ ಇಂಡಸ್ಟ್ರಿಯಲೈಸೇಷನ್ಗೂ ರಿಲೇಟೆಡ್ ಇರ್ತೈತಿ. ಓಕೆ, ಡಿಫಾರೆಸ್ಟೇಷನ್ಗೂ ರಿಲೇಟೆಡ್ ಇರ್ತೈತಿ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಇವು ಒಂದಕ್ಕೊಂದು ಏನು ರೀಸನ್ಸ್ ಅದಾವ, ರಿಲೇಟೆಡ್ ಅದಾವ, ಇಂಟರ್ ರಿಲೇಟೆಡ್ ಅದಾವ. ಓಕೆ, ಇವ್ನ ಇಂಟರ್ ರಿಲೇಟ್ ಮಾಡಿ ಬರೆಯೋದು ಎಸ್ಸೆ ಒಳಗೆ ಭಾಳ ಚಲೋ. ಓಕೆ, ಇಂಪ್ಯಾಕ್ಟ್ ಏನೇನದಾವ, ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಏನೇನು ಇಂಪ್ಯಾಕ್ಟ್ಸ್ ಅದಾವ ಅನ್ನೋದ್ರ ಬಗ್ಗೆ ನೋಡೋಣ. ಸಿ ಲೆವೆಲ್ ಏನೈತಿ ಅದು ರೈಸ್ ಆಗತೈತಿ. ಸಿ ಲೆವೆಲ್ ರೈಸ್ ಆಗೋದ್ರಿಂದ ಏನು ಕಾರಣ, ಏನು ಎಫೆಕ್ಟ್ ಆಗ್ತದೆ ಅಂತಂದ್ರೆ ಕೆಲವೊಂದು ಸಣ್ಣ ಕಂಟ್ರೀಸ್ ಅದಾವ. ಈಗ ಮಾಲ್ಡೀವ್ಸ್ ಆಯಿತು, ಶೇಷಾಲ್ ಆಯ್ತು, ಇವು ಏನದಪ್ಪ ಅಂತ ಸಣ್ಣ ಐಲ್ಯಾಂಡ್ ಕಂಟ್ರೀಸ್ ಅದಾವ. ಸಿ ಲೆವೆಲ್ ಹೆಚ್ಚಾಗೋದ್ರಿಂದ ಏನಪ್ಪಾ ಅಂತಂದ್ರೆ ಇವು ಕಂಟ್ರೀಸ್ ಮುಣುಗುವಂಥ ಸಾಧ್ಯತೆ ಭಾಳ ಅದಾವ. ಇವು ಕಂಟ್ರಿ ಮುಣುಗ್ತಪ್ಪ ಅಂತಂದ್ರೆ ಇಲ್ಲಿ ಇರುವಂಥ ಮಂದಿ ಎಲ್ಲಿ ಹೋಗ್ಬೇಕು. ಓಕೆ, ಇದು ಮೇಜರ್ ಪ್ರಾಬ್ಲಮ್ ಐತಿ. ಓಕೆ, ಇವ್ರು ಮುಣುಗಾಕತ್ತಂತಂದ್ರೆ ಇವ್ರನ್ನ ನಾವು ಬೇರೆ ಕಂಟ್ರಿ ಕಡೆ ಇಲ್ಲ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಬೇಕು. ಇದು ಮೇಜರ್ ಪ್ರಾಬ್ಲಮ್ ಆಗ್ಬೋದು ಮುಂದೆ ಫ್ಯೂಚರ್ ಒಳಗೆ. ಓಕೆ, ಇದು ಏನಪ್ಪಾ ಅಂತಂದ್ರೆ ಒಂದು ಇಂಪ್ಯಾಕ್ಟ್ ಆಫ್
ಕ್ಲೈಮೇಟ್ ಚೇಂಜ್ ರೈಸ್ ಇನ್ ಸಿ ಲೆವೆಲ್. ಓಕೆ, ಆಮೇಲೆ ರೇನ್ಫಾಲ್ ಪ್ಯಾಟರ್ನ್ ನೋಡಿರ್ಬೋದು ನಾವು. ಈಗ ಯೂಶ್ವಲಿ ಜೂನ್ನಾಗ ಮಳೆ ಆಗ್ತಿತ್ತು ಅಂತ ಅನ್ಕೊಂಡಿರ್ತೀವಿ. ಓಕೆ, ಆಮೇಲೆ ಏನಪ್ಪ ಅಂತಂದ್ರೆ ಥಂಡಿ ಚಾಲು ಆಗೋದು ಡಿಸೆಂಬರ್ನಾಗ, ಥಂಡಿ ಅದು ಚಾಲು ಆಗ್ತಿತ್ತು ಅಂತ ಹೇಳ್ತೀವಿ. ಆದರೆ ಈ ವರ್ಷ ನೋಡಿರ್ಬೋದು ನೀವು, ಅಷ್ಟು ಥಂಡಿನೇ ಇಲ್ಲ ಡಿಸೆಂಬರ್ ಒಳಗೆ. ಓಕೆ, ಆಮೇಲೆ ಮಳೆ ಜೂನ್ ಆಗ್ತೈತಿ, ಒಮ್ಮೊಮ್ಮೆ ಜೂನ್ ಆದ್ರೂ ಆಗ್ತೈತಿ, ಆಗ್ಲಿಕ್ಕೂ ಇಲ್ಲ. ಇದರಿಂದ ರೇನ್ಫಾಲ್ ಪ್ಯಾಟರ್ನ್ ಚೇಂಜ್ ಆಗೈತಿ. ಓಕೆ, ಕ್ಲೈಮ್ಯಾಟಿಕ್ ಪ್ಯಾಟರ್ನು ಚೇಂಜ್ ಆಗೈತಿ. ಇದು ಏನಪ್ಪ ಅಂತಂದ್ರೆ ಒನ್ ಆಫ್ ದ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್. ಆಮೇಲೆ ಕೆಲವೊಂದು ಇನ್ಕ್ರೀಸ್ ಆಗ್ಯಾವ ಇವೆಂಟ್ಸ್. ಯಾವ್ಯಾವಪ್ಪ ಅಂತಂದ್ರೆ ಹೀಟ್ ವೇವ್ ಹೆಚ್ಚಾಗ್ಯಾವ, ಆಮೇಲೆ ಫ್ಲಡ್ಡಿಂಗ್ ಒಂದೊಂದು ಕಡೆ ಹೆಚ್ಚಾಗ್ಯಾವ, ಸೈಕ್ಲೋನ್ಸ್ ಒಂದೊಂದು ಕಡೆ ಹೆಚ್ಚಾಗ್ಯಾವ. ಇವು ಎಲ್ಲ ಏನಪ್ಪ ಅಂತಂದ್ರೆ ಕ್ಲೈಮೇಟ್ ಚೇಂಜ್ದು ಇಂಪ್ಯಾಕ್ಟ್ಸ್. ಆಮೇಲೆ ಐಸ್ ಕ್ಯಾಪ್ಸ್ ಅಂತಂದ್ರೆ ಈ ಗುಡ್ಡಗಳ ಮ್ಯಾಗ ಐಸ್ ಏನು ಇದು ಜಮಾ ಆಗಿರ್ತೈತಿ, ಇವು ಏನಾಗತ್ತೋ ಮೆಲ್ಟ್ ಆಗತ್ತೋ. ಇವು ಮೆಲ್ಟ್ ಆಗೋದ್ರಿಂದ ಏನಾಗತ್ತೈತೆ ಅಂತಂದ್ರೆ ಇಲ್ಲಿ ಸುತ್ತಮುತ್ತ ಏರಿಯಾ ಕೆಳಗೆ ಹರ್ಕೊಂಡು ಹೋಗುವಂಥ ಏರಿಯಾನಪ್ಪ ಅಂತಂದ್ರೆ ಇಷ್ಟು ಹರ್ಕೊಂಡು ಹೋಗ್ತಿರ್ತದೆ. ಇಲ್ಲಿ ನೀರಿನ ಕಂಟೆಂಟ್ ಹೆಚ್ಚಾಗೋದ್ರಿಂದ ಸುತ್ತಮುತ್ತ ಏನು ಬ್ಯಾಂಕ್ಸ್ ಇರ್ತಾವ ಅಲ್ಲಿ ಎಲ್ಲ ಏನು ನೀರು ಹರಿದು ಹೊಂಟೈತಿ. ಇದರಿಂದ ಫ್ಲಡ್ಡಿಂಗ್ ಆಗ್ತೈತಿ. ಓಕೆ, ಫ್ಲಡ್ಡಿಂಗ್ ಇಲ್ಲೇ ಬರ್ತೈತಿ, ಇದು ಐಸ್ ಕ್ಯಾಪ್ ಮೆಲ್ಟ್ ಆಗೋದ್ರಿಂದ. ಇದೇ ರೀತಿ ಒಂದು ವೇಳೆ ಗ್ಲೇಷಿಯರ್ಸ್ ಮೆಲ್ಟ್ ಆಗತ್ತಪ್ಪ ಅಂತಂದ್ರೆ ಅಂಟಾರ್ಟಿಕಾ ಒಳಗಿರುವಂಥ ಗ್ಲೇಷಿಯರ್ಸ್ ಮೆಲ್ಟ್ ಆಗತ್ತು ಅಂತಂದ್ರೆ ನಾ ಏನಾಗಿ ಹೇಳಿದ್ದೆಲ್ಲ ಈ ಮಾಲ್ಡೀವ್ಸ್ ಮತ್ತು ಶೇಷಾಲ್ ಅಂತ ಕಂಟ್ರೀಸ್ ಮುಳುಗುವಂಥ ಸಾಧ್ಯತೆ ಹೆಚ್ಚದವ. ಇಲ್ಲೇನಪ್ಪ ಅಂತಂದ್ರೆ ನಾ ಸಿ ಲೆವೆಲ್ ರೈಸ್ ಆಗ್ತಾವ ಅಂತ ಹೇಳಿದ್ದೆ. ಇವೆಲ್ಲ ಟಾಪಿಕ್ಸ್ ಏನದಾವ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಅದಾವ. ಇಂಟರ್ ರಿಲೇಟ್ ಮಾಡಿ ಎಕ್ಸಾಮ್ನಾಗ ಬರೀರಿ ನೀವು ಎಸ್ಸೆ ಬರೆಯೋ ಮುಂದಾಗ. ಓಕೆ, ಆಮೇಲೆ ಏನಪ್ಪ ಅಂತಂದ್ರೆ ಅನಿಮಲ್ ಪಾಪ್ಯುಲೇಷನ್ ಏನೈತಿ ವ್ಯಾನಿಷ್ ಆಗತೈತಿ. ಅನಿಮಲ್ ಪಾಪ್ಯುಲೇಷನ್ ಎದಕ್ಕೆ ವ್ಯಾನಿಷ್ ಆಗತ್ತೈತಿ ಅಂದ್ರೆ ಅವ್ರ ಹ್ಯಾಬಿಟೇಟ್ ಲಾಸ್ ಆಗತೈತಿ. ಅವ್ರ ಮನಿನ ನಾವೇನು ಮಾಡಕತ್ತೀವಪ್ಪ ಅಂತಂದ್ರೆ ಎನ್ಕ್ರೋಚ್ ಮಾಡಕತ್ತೀವಿ. ಅವ್ರ ಮನಿನ ಏನು ಮಾಡಕತ್ತೀವಿ ನಾವು ನಮ್ಮ ಯೂಸ್ ಸಲಿಂದ ಯೂಸ್ ಮಾಡ್ಕೋತೀವಿ. ಅವ್ರ ಮನಿ ಯಾವುದಪ್ಪ ಅಂತಂದ್ರೆ ಫಾರೆಸ್ಟನ್ನು ನಾವು ಯೂಸ್ ಮಾಡ್ಕೊಂತ ಹೋದೇವು ಅಂತಂದ್ರೆ ಇದೇನಾಗತ್ತೈತಿ, ಅನಿಮಲ್ ಪಾಪ್ಯುಲೇಷನ್ ಕಮ್ಮಿ ಆಕೋತ ಹೊಂಟೈತಿ. ಇದ್ರದಿಂದ ಏನಪ್ಪ ಅಂತ ಇದು ಒಂದು ಕ್ಲೈಮೇಟ್ ಚೇಂಜ್ದು ಇಂಪ್ಯಾಕ್ಟ್ ಅಂತ ನಾವು ಬರಿಬೋದು. ಓಕೆ, ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಏನಪ್ಪ ಅಂತ ಹೊಸ ಡಿಸೀಸಸ್ ಬರಾಕತ್ತಾವ. ಹೊಸ ಡಿಸೀಸ್ ಬರೋದಲ್ದ ಸ್ಪ್ರೆಡ್ ಆಗತ್ತಾವ ಒಂದು ಕಂಟ್ರಿದಿಂದ ಇನ್ನೊಂದು ಕಂಟ್ರಿ. ಇದು ಒಂದು ಇಂಪ್ಯಾಕ್ಟ್ ಕ್ಲೈಮೇಟ್ ಚೇಂಜ್ದು. ಓಕೆ, ಕೋರಲ್ ರೀಫ್ಸ್ ಅಂತಂದ್ರೆ ಹವಳಗಳ ದಿಬ್ಬ. ಈ ಹವಳಗಳ ದಿಬ್ಬದೊಳಗೆ ಏನೈತಪ್ಪ ಅಂತಂದ್ರೆ ಇದು ಕಂಡೀಷನ್ಸ್ ಏನದ. ಕೋರಲ್ ರೀಫ್ಸ್ ಎಲ್ಲಿರ್ತಾವ ಅಂತಂದ್ರೆ ಅದಕ್ಕೊಂದು ಕೆಲವೊಂದು ಕಂಡೀಷನ್ಸ್ ಅದ. ಕೆಲವೊಂದು ಟೆಂಪರೇಚರ್ ಕಂಡೀಷನ್ಸ್ ಮೀಟ್ ಆಗಬೇಕು, ಕೆಲವೊಂದು ಬೇರೆ ಕಂಡೀಷನ್ಸ್ ಅದ, ಅವು ಮೀಟ್ ಆಗಬೇಕು. ಈ ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಈ ಕಂಡೀಷನ್ಸ್ ಮೀಟ್ ಆಗ್ಲಾರ ಬಟ್ಟಿಗೆ ಏನಾಗತ್ತವ, ಇವು ಕೋರಲ್ ರೀಫ್ಸ್ ಆಯಾಕತ್ತವ. ಈ ಕೋರಲ್ ರೀಫ್ ಭಾಳ ಇಂಪಾರ್ಟೆಂಟ್ ಅದಾವ ಮೆಡಿಸಿನ್ಗೋಸ್ಕರ. ಆಮೇಲೆ ಕ್ಲೈಮೇಟನ್ನು ಮೇಂಟೈನ್ ಮಾಡೋಕ್ಕೂ ಏನಪ್ಪ ಅಂತಂದ್ರೆ ಕೋರಲ್ ರೀಫ್ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತೈತಿ. ಇವು ಏನಾಗತ್ತವಪ್ಪ ಅಂತ ಕೋರಲ್ ರೀಫ್ ಸಾಯಾಗತ್ತವ. ಎದಕ್ಕಪ್ಪ ಅಂತಂದ್ರೆ ಅವ್ರ ಮಿನಿಮಮ್ ಕಂಡೀಷನ್ಸ್ ಕ್ಲೈಮೇಟ್ ಚೇಂಜಿಂದ ಹರ್ಟ್ ಆಗತ್ತವ. ಅದಕ್ಕೆ ಕೋರಲ್ ರೀಫ್ಸ್ ಏನಂತಂದ್ರೆ ಸಾಯಾಗತ್ತವ. ಈ ಕೋರಲ್ ರೀಫ್ ಸಾಯು ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು, ಬ್ಲೀಚಿಂಗ್ ಅಂತ ಕರಿತೀವಿ. ಅಂದ್ರೆ ಏನಾಗ್ತಾವ ಇವು ಕೋರಲ್ ರೀಫ್ಸ್ ಬಿಳಿ ಆಗ್ತಾವ, ಅದಕ್ಕೆ ಬ್ಲೀಚಿಂಗ್ ಅಂತ ಕರಿತೀವಿ ನಾವು. ಓಕೆ, ಆಮೇಲೆ ಸಿ ಏನೈತಿ, ಸಿದ ಟೆಂಪರೇಚರ್ ವಾರ್ಮ್ ಆಗತ್ತೈತಿ. ಸಿ ಟೆಂಪರೇಚರ್ ವಾರ್ಮ್ ಆಗೋದ್ರಿಂದ ಏನಪ್ಪಾ ಅಂತಂದ್ರೆ ಕೆಲವೊಂದು ಅಕ್ವೆಟಿಕ್ ಲೈಫ್ ಅಂತಂದ್ರೆ ಕೆಲವೊಂದು ಮರೈನ್ ಲೈಫ್ ಅಂತಂದ್ರೆ ಕೆಲವೊಂದು ಫಿಶ್ಗಳಿಗೆ, ಕೆಲವೊಂದು ವೇಲ್ಗಳಿಗೆ, ಕೆಲವೊಂದು ಸೀದಲ್ಲಿ ಇರುವಂಥ ಪ್ರಾಣಿಗಳಿಗೆ ಏನಪ್ಪಾ ಅಂತಂದ್ರೆ ತ್ರಾಸ ಆಗತ್ತದ. ಇದರದಿಂದ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ನಾವು. ಇದೊಂದು ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್. ಆಸಿಡಿಫಿಕೇಶನ್, ಸಿ ಒಳಗೆ ಆಸಿಡ್ ಕಂಟೆಂಟ್ ಹೆಚ್ಚಾಗತೈತಿ. ಆಸಿಡ್ ಕಂಟೆಂಟ್ ಹೆಚ್ಚಾಗೋದ್ರಿಂದ ಪಕ್ಷಿ ಪ್ರಾಣಿಗಳು, ಇದು ಪಕ್ಷಿ ಅಂತೀವಿ ನೋಡಿ, ಪ್ರಾಣಿಗಳು ಏನದಾವ, ಪ್ಲಾಂಟ್ಸ್ಗಳು ಏನದಾವ ಸಿ ಒಳಗಿರುವಂಥವು ಮರೈನ್ ಸಿ ಮತ್ತು ಪ್ಲಾಂಟ್ಸಿಗೆ ಏನದಾವ ಇದರಿಂದ ಎಫೆಕ್ಟ್ ಆಗತ್ತದ. ಇದು ಏನಪ್ಪಾ ಅಂತಂದ್ರೆ ಕ್ಲೈಮೇಟ್ ಚೇಂಜದೊಂದು ಇಂಪ್ಯಾಕ್ಟ್. ಓಝೋನ್ ಲೇಯರ್ ಡಿಪ್ಲೀಷನ್, ಓಝೋನ್ ಅನ್ನೋ ಇದು ರಕ್ಷಣಾ ಕವಚ ಐತಿ ನಮ್ಮ ಅಟ್ಮಾಸ್ಫಿಯರ್ದಾಗ. ಅದರದಿಂದ ಏನಪ್ಪಾ ಅಂತಂದ್ರೆ ಹಾರ್ಮ್ಫುಲ್ ರೇಡಿಯೇಷನ್ಸ್ ಏನದಾವ, ಅವು ಹಾರ್ಮ್ಫುಲ್ ರೇಡಿಯೇಷನ್ಸ್ ನಮ್ಮ ಅರ್ತಿಗೆ ಬರುವಂಥದ್ದು ತಡೆಗಟ್ತಿರೋದು ಈ ಓಝೋನ್ ಲೇಯರ್. ಓಕೆ, ಇದನ್ನ ಏನಾಗತೈತಿ ಅಂತಂದ್ರೆ ಈ ಇಂಪ್ಯಾಕ್ಟ್ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟಿಂದ ಹೋಲ್ ಹೆಚ್ಚಾಗತೈತಿ. ಇದು ಹೋಲ್ ದೊಡ್ಡದಾಗದ್ರಿಂದ, ಈ ಹೋಲ್ ದೊಡ್ಡದಾಗೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಕ್ಯಾನ್ಸರ್ ಅಂತ ಇಲ್ಲ ಭಾಳ ಅಂತ ಸ್ಕಿನ್ ಡಿಸೀಸ್, ಓಕೆ, ಸ್ಕಿನ್ ರಿಲೇಟೆಡ್ ಡಿಸೀಸಸ್ ಹೆಚ್ಚಾಗುವಂಥ ಸಾಧ್ಯತೆ ಅದ. ಇವು ಅಷ್ಟು ನಾ ಏನಾಗಿ ಹೇಳ್ದಂಗೆ ಏನಪ್ಪ ಅಂತಂದ್ರೆ ಟಾಪಿಕ್ಸ್ ಒಂದಕ್ಕೊಂದು ರಿಲೇಟೆಡ್ ಅದಾವ. ರಿಲೇಟ್ ಮಾಡಿ ಬರೀರಿ. ನಾ ಏನಾಗಿ ಏನು ಹೇಳಿದೆ, ಓಝೋನ್ಲಿಂದ ಏನಾಗತ್ತೈತಪ್ಪ ಅಂತಂದ್ರೆ ಓಝೋನ್ ಎದರಿಂದ ಆಗ್ತೈತಿ, ಯೂಶ್ವಲಿ ಗ್ರೀನ್ ಹೌಸ್ ಗ್ಯಾಸ್ ಅವು ಇವು ಡಿಫಾರೆಸ್ಟೇಷನ್ ಅದರದಿಂದ ಓಝೋನ್ ಆಗ್ತೈತಿ ಅಂತ ಹೇಳ್ರಿ. ಓಝೋನ್ ಹೋಲ್ ದೊಡ್ಡದಾಯ್ತಂತಂದ್ರೆ ಏನಾಗ್ತೈತಿ, ಮನುಷ್ಯಗೆ ಎಫೆಕ್ಟ್ ಆಗ್ತೈತಿ. ಹೆಂಗೆ ಕ್ಯಾನ್ಸರ್ ಆಗ್ತದೆ, ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಸ್ಕಿನ್ ಡಿಸೀಸಸ್ ಹೆಚ್ಚಾಗ್ತವ. ಈ ರೀತಿ ರಿಲೇಟ್ ಮಾಡಿ ಬರೆಯೋದು ಅದರಿಂದ ಏನಾಗ್ತೈತಪ್ಪ ಅಂತಂದ್ರೆ ಇಂಪ್ಯಾಕ್ಟ್ ಕೊಡ್ತೈತಿ ಎಕ್ಸಾಮಿನರ್ ಮ್ಯಾಗ. ಓಕೆ, ನೆಕ್ಸ್ಟ್ ಇವನ್ನ ಮಿಟಿಗೇಟ್ ಹೆಂಗೆ ಮಾಡೋದು, ಇವನ್ನ ರಕ್ಷಣೆ ಹೆಂಗೆ ಮಾಡೋದು, ಇವನ್ನ ಕಮ್ಮಿ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಕಾರ್ಬನ್ ಸಿಕ್ವಿಟ್ರೇಷನ್ ಅಂತ. ಕಾರ್ಬನ್ ಸಿಕ್ವಿಟ್ರೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಏನು ಅಟ್ಮಾಸ್ಫಿಯರ್ನ ಕಾರ್ಬನ್ ಇರ್ತೈತಿ, ಆ ಕಾರ್ಬನ್ ಏನು ಮಾಡೋದು, ಹಿಡಿದ ಕಿಸಿಂದ ನೆಲದೊಳಗೆ ದಬ್ಬ ಹಾಕೋದು. ನೆಲದೊಳಗೆ ಏನು ಮಾಡೋದಪ್ಪ ಅಂತಂದ್ರೆ ಅವನು ಮುಣಗಿಸ್ಬಿಡೋದು, ಇಲ್ಲ ನೆಲದೊಳಗೆ ಮುಚ್ಚಿ ಹಾಕೋದು.
ಈ ಪ್ರಾಸೆಸ್ಸಿಗೆ ಏನಂತ ಕರಿತೀವಿ ನಾವು ಕಾರ್ಬನ್ ಸಿಕ್ವಿಟ್ರೇಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ಡೀಟೇಲ್ ಹೇಳ್ಬೋದು, ಆದರೆ ಇದ್ರ ಬಗ್ಗೆ ಡೀಟೇಲ್ ಹೇಳ್ಬೇಕಂತಂದ್ರೆ ಒಂದು ಕ್ಲಾಸ್ ತಗೋತೈತಿ. ಅದಕ್ಕೆ ನೆಸೆಸಿಟಿ ಇಲ್ಲ, ಕಾರ್ಬನ್ ಸಿಕ್ವಿಟ್ರೇಷನ್ ಅಂತ ಬರೆದ್ರು ನಡೀತೈತಿ ಎಕ್ಸಾಮ್ನಾಗ. ಕಾರ್ಬನ್ ಸಿಂಕ್ಸ್ ಅಂದರೆ ಯಾವ? ಕಾರ್ಬನ್ ಸಿಂಕ್ಸ್ ಅಂದರೆ ಯೂಶ್ವಲಿ ನಾವು ಫಾರೆಸ್ಟ್ ಏನದ ನಮ್ಮ ಫಾರೆಸ್ಟಿಗೆ ನಾವು ಕಾರ್ಬನ್ ಸಿಂಕ್ಸ್ ಅಂತ ಕರಿತೀವಿ. ಯಾಕಪ್ಪ ಅಂತಂದರೆ ಯೂಶ್ವಲಿ ಕಾರ್ಬನ್ ಏನು ಪ್ರೊಡ್ಯೂಸ್ ಆಗ್ತೈತಿ ಅರ್ತ್ ಒಳಗೆ, ನಮ್ಮ ಪ್ಲ್ಯಾಂಟ್ಸ್ ಎದಕ್ಕೆ ಯೂಸ್ ಮಾಡ್ತಾವೆ ಕಾರ್ಬನ್ನ? ಫೋಟೋಸಿಂಥಸಿಸ್ಗೆ ಯೂಸ್ ಮಾಡ್ತಾವೆ ಕಾರ್ಬನನ್ನು. ಓಕೆ, ಇದಕ್ಕೆ ಹೆಚ್ಚು ನಾವು ಗಿಡಗಳು ಬೆಳೆದೇವಪ್ಪ ಅಂತಂದರೆ ಹೆಚ್ಚು ಕಾರ್ಬನ್ನ ಇದು ಅಬ್ಸಾರ್ಬ್ ಮಾಡ್ಕೋತೈತಿ. ಇದರದಿಂದ ಏನಪ್ಪ ಅಂತಂದ್ರೆ ಕಾರ್ಬನ್ ಕಂಟೆಂಟ್ ಏನೈತಿ ಅಟ್ಮಾಸ್ಫಿಯರ್ ಒಳಗೆ ರೆಡ್ಯೂಸ್ ಆಗ್ತೈತಿ. ಅಂದರೆ ರಿಕ್ವೈರ್ಡ್ ಲೆವೆಲ್ ಎಷ್ಟೈತಿ ಅಟ್ಮಾಸ್ಫಿಯರಿಗೆ ಕಾರ್ಬನ್ನ ಅಷ್ಟೇ ಉಳ್ಕೋತೈತಿ. ಇವು ನಾವು ಫಾರೆಸ್ಟಿಗೆ ಏನಂತ ಕರಿತೀವಿ? ಕಾರ್ಬನ್ ಸಿಂಕ್ಸ್ ಅಂತೂ ಕರಿತೀವಿ, ನ್ಯಾಚುರಲ್ ಕಾರ್ಬನ್ ಸಿಂಕ್ಸ್ ಅಂತ ಕರಿತೀವಿ. ಓಕೆ, ಫಾರೆಸ್ಟಿಗೆ. ಓಕೆ, ಕಾರ್ಬನ್ ಟ್ಯಾಕ್ಸ್ ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿ ಒಳಗೆ ಹಾಕಿದ್ರಂತ ಸುದ್ದಿ ಕೇಳೀನಿ. ಈಗ ಒಂದು ವೇಳೆ ಕೆಲವೊಂದು ಕಾರ್ಗಳದಾವ, ದೊಡ್ಡ ಕಾರ್, ಅವು ಹೆಚ್ಚು ಎಮಿಷನ್ ಮಾಡ್ತಿತ್ತಪ್ಪ ಅಂತಂದ್ರೆ ಅದು ಎಮಿಷನ್ ಲೆವೆಲ್ ಹೆಚ್ಚಿರ್ತೈತಿ, ಅದ್ರ ಪ್ರಕಾರ ಕಾರ್ಬನ್ ಟ್ಯಾಕ್ಸ್ ಮಾಡೋದು. ಡೆಲ್ಲಿ ಒಳಗೆ ಮಾಡಿದ್ದೇನಪ್ಪ ಅಂತಂದ್ರೆ ಡೈರೆಕ್ಟ್ಲಿ ಮಾಡಿಲ್ಲ ಕಾರ್ಬನ್ ಟ್ಯಾಕ್ಸ್, ಇಂಡೈರೆಕ್ಟ್ಲಿ ಮಾಡ್ಯಾರ. ಇಂಡೈರೆಕ್ಟ್ಲಿ ಅಂದ್ರೆ ಹೆಂಗು, ಕೆಲವೊಂದು ಯಾವಾದರೂ ಗಾಡಿ ಏನದವಪ್ಪ ಅಂತಂದ್ರೆ ಹೈ ಎಮಿಷನ್ ಇದ್ದು ಅಂತಂದ್ರೆ ಯೂಶ್ವಲಿ ಅವ್ರ ಶೋರೂಮ್ನೊಳಗೆ ಏನಪ್ಪ ಅಂತಂದ್ರೆ ಅವರಿಗೆ ಎಕ್ಸ್ಟ್ರಾ ಹೆಚ್ಚು ರೇಟ್ ಹಾಕಾಕತ್ತಾರೆ ಅವರಿಗೆ ತಗೊಳ್ಳೋ ಮುಂದಾಗ. ಓಕೆ, ತಗೊಳ್ಳೋ ಮುಂದಾಗೆ ಹೆಚ್ಚು ರೇಟ್ ಹಾಕಾಕತ್ತಾರೆ. ಈ ರೀತಿಯಿಂದ ಏನಾಗುತ್ತೆ ಅಂತಂದ್ರೆ ಡಿಮೋಟಿವೇಟ್ ಮಾಡ್ತೈತಿ ಕಾರ್ಬನ್ ಹೆಚ್ಚು ಎಮಿಟ್ ಮಾಡುವಂಥ ಗಾಡಿ ತೊಗೊಳೋದನ್ನು. ಕಾರ್ಬನ್ ಹೆಚ್ಚು ಎಮಿಟ್ ಮಾಡುವಂಥ ಗಾಡಿ ತೊಗೊಳೋದನ್ನು ಡಿಮೋಟಿವೇಟ್ ಮಾಡ್ತಪ್ಪ ಅಂತಂದ್ರೆ ಕಾರ್ಬನ್ ಕಂಟೆಂಟ್ ಎನ್ವೈರ್ಮೆಂಟ್ನಾಗ ಏನಪ್ಪ ಅಂತಂದ್ರೆ ಕಮ್ಮಿ ಆಗ್ತದೆ. ಯಾಕಂತಂದ್ರೆ ಮನುಷ್ಯ ಹೆಚ್ಚು ರೇಟ್ ಆಗೋದ್ರಿಂದ ಕಾರ್ಬನ್ ಎಮಿಟ್ ಮಾಡುವಂಥ ಗಾಡಿನ ತಗೊಳ್ಳೋದು ಕಮ್ಮಿ ಮಾಡ್ತಾನೆ. ಅದಕ್ಕೆ ಏನಪ್ಪ ಅಂತಂದ್ರೆ ಕಾರ್ಬನ್ ಟ್ಯಾಕ್ಸು ಒಂದು ಮೆಥಡ್ ಕ್ಲೈಮೇಟ್ ಚೇಂಜನ್ನು ಮಿಟಿಗೇಟ್ ಮಾಡೋಕ್ಕೆ, ರೆಡ್ಯೂಸ್ ಮಾಡೋಕ್ಕೆ. ರಿನ್ಯೂವಬಲ್ ಎನರ್ಜಿ ರಿಸೋರ್ಸ್, ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ನ ಯೂಸ್ ಮಾಡ್ರಿ ಅಂತ. ಅದರದಿಂದ ಏನಾಗುತ್ತಪ್ಪ ಅಂತಂದ್ರೆ ನಾವು ಫಾಸಲ್ ಫ್ಯೂಲ್ಸ್ ಏನು ಯೂಸ್ ಮಾಡ್ತೀವಿ, ಫಾಸಲ್ ಫ್ಯೂಲ್ಸನ್ನು ಯೂಸ್ ಮಾಡೋದು ಕಮ್ಮಿ ಮಾಡ್ತೀವಿ. ಫಾಸಲ್ ಫ್ಯೂಲ್ಸ್ದಿಂದ ಏನಪ್ಪ ಅಂತಂದ್ರೆ ಎಮಿಷನ್ಸ್ ಹೆಚ್ಚಾಗ್ತಾವೆ. ಓಕೆ, ಎಮಿಷನ್ಸ್ ಹೆಚ್ಚಾಗೋದ್ರಿಂದ ಏನಾಗತ್ತೈತಿ, ಎನ್ವೈರ್ಮೆಂಟಿಗೆ ಹಾನಿ ಆಗತ್ತೈತಿ. ನಾವು ರಿನ್ಯೂವೇಬಲ್ ಎನರ್ಜಿ ಅಂತಂದ್ರೆ ಯಾವಪ್ಪ ಅಂತಂದ್ರೆ ಸೋಲಾರ್ ಎನರ್ಜಿ ಆಯ್ತು, ಇಲ್ಲ ವಿಂಡ್ ಎನರ್ಜಿ ಆಯ್ತು ಯೂಸ್ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ನಾವು ಎಮಿಷನ್ಸನ್ನು ಕಮ್ಮಿ ಮಾಡ್ಬೋದು. ಇದರದಿಂದ ಏನಪ್ಪ ಅಂತಂದ್ರೆ ಕ್ಲೈಮೇಟನ್ನು ರಕ್ಷಣೆ ಮಾಡ್ಬೋದು. ಓಕೆ, ಆಮೇಲೆ ಜನರಿಗೆ ಏನಪ್ಪ ಅಂತಂದ್ರೆ ಎನ್ವೈರ್ಮೆಂಟ್ ಬಗ್ಗೆ ಎಜುಕೇಷನ್ ಕೊಡೋದು. ಎನ್ವೈರ್ಮೆಂಟ್ ಹಾಳಾದ್ರೆ ನಮಗೆ ಏನು ತ್ರಾಸ ಆಗ್ತೈತೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಟ್ಟೇವೆ ಅಂತಂದ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಕ್ಲೈಮೇಟ್ ಚೇಂಜನ್ನು ಕಮ್ಮಿ ಮಾಡೋಕ್ಕಂತ ಇಲ್ಲೊಂದೈತಿ. ಓಕೆ, ಆಮೇಲೆ ಪಾಪ್ಯುಲೇಷನ್ ಹೆಚ್ಚಾಗೋದ್ರಿಂದ ರಿಸೋರ್ಸನ್ನು ನಾವು ಹೆಚ್ಚು ಯೂಸ್ ಮಾಡತ್ತೀವಿ. ಓಕೆ, ರಿಸೋರ್ಸ್ ಹೆಚ್ಚು ಯೂಸ್ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಡಿಫಾರೆಸ್ಟೇಷನ್ ಮಾಡತ್ತೀವಿ, ಫಾರೆಸ್ಟನ್ನು ಕಡ್ದು ಹಾಕತ್ತೀವಿ ನಾವು. ಈ ಫಾರೆಸ್ಟನ್ನು ಕಡ್ದು ಹಾಕೋದ್ರಿಂದ ನಮಗೆ ಏನಪ್ಪ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಹೆಚ್ಚಾಗತ್ತೈತಿ. ಅದಕ್ಕೆ ರಿಸೋರ್ಸಸ್ ನಾವು ಏನು ಯೂಸ್ ಮಾಡ್ತೀವಿ ಅದನ್ನು ಚೆಂದಾಗಿ ಯೂಸ್ ಮಾಡೋದು, ಅದನ್ನು ಸಸ್ಟೈನೇಬಲ್ ಆಗಿ ಯೂಸ್ ಮಾಡೋದು. ಸಸ್ಟೈನೇಬಲ್ ಅಂತಂದ್ರೆ ಏನು, ನಾವು ಯೂಸ್ ಮಾಡೋದಲ್ಲದೆ, ನಾವು ಚಲೋದನ್ನಾಗ ಯೂಸ್ ಮಾಡೋದಲ್ಲದೆ ನಮ್ಮ ಮುಂದಿನ ಜನ್ರೇಷನ್, ನಮ್ಮ ಮುಂದೆ ಬರುವಂಥ ಏನೈತಿ ಜನ್ರೇಷನ್ನ ಅದಕ್ಕೂ ಯೂಸ್ ಮಾಡೋಕೆ ಬಿಡುವಂಥ ಪೊಸಿಷನ್, ಅಂದರೆ ಅದಕ್ಕೂ ಯೂಸ್ ಮಾಡುವಂಗೆ ಒಂದು ಪ್ರೊವಿಷನ್ ಇಡಬೇಕು. ಈಗ ಮುಂದೆ ಬರೋರ್ದು ಏನು ಚಿಂತೆ ಅಂತೇಳಿ ನಾವೇ ಎಲ್ಲ ಯೂಸ್ ಮಾಡಿಬಿಟ್ರೆ ಅದು ಒಳ್ಳೆಯದಲ್ಲ ಅನ್ನೋದು ಒಂದು ಈ ಕನ್ಸೆಪ್ಟ್. ಓಕೆ, ಸಸ್ಟೈನೇಬಲ್ ಯೂಸ್ ಅಂತಂದ್ರೆ ನಮಗೆ ಎಷ್ಟು ಬೇಕು ಅದನ್ನು ಕರೆಕ್ಟಾಗಿ ಯೂಸ್ ಮಾಡೋದು. ಅದು ಅಲ್ಲದೆ ಏನಪ್ಪ ಅಂತಂದ್ರೆ ಮುಂದಿನ ಪೀಳಿಗೆ ಅಂತಂದ್ರೆ ಮುಂದಿನ ಜನ್ರೇಷನಿಗೂ ಯೂಸ್ ಮಾಡುವಂಗೆ ಬಿಡೋದು. ಇದು ಏನಪ್ಪ ಅಂತಂದ್ರೆ ಸಸ್ಟೈನೇಬಲ್ ಯೂಸ್ ಆಫ್ ರಿಸೋರ್ಸಸ್. ಆಮೇಲೆ ಇನ್ನೊಂದು ನೆನಪಾಗಿದೆ ಏನಪ್ಪ ಅಂತಂದ್ರೆ ರಿಡ್ಯೂಸ್, ರಿಯೂಸ್, ರೀಸೈಕಲ್ ಅನ್ನೋದು ಒಂದು ಪ್ರೊಸೆಸ್ ಯೂಸ್ ಮಾಡ್ಬೋದು. ಅಂದರೆ ಏನು, ಪ್ಲಾಸ್ಟಿಕ್ ಏನಾದರೂ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ರಿಡ್ಯೂಸ್ ಮಾಡೋದು, ಇಲ್ಲ ಅಂತಂದ್ರೆ ರೀಸೈಕಲ್ ಮಾಡೋದು, ಇಲ್ಲಪ್ಪ ಅಂತಂದ್ರೆ ರಿಯೂಸ್ ಮಾಡೋದು. ಇದೇ ರೀತಿ ಏನಪ್ಪ ಅಂತಂದ್ರೆ ರೆಡ್ಯೂಸ್, ರಿಯೂಸ್, ರೀಸೈಕಲ್ ಅನ್ನೋದು ಅಂದರೆ 3 Rs ಅಂತ ಕರಿತೀವಿ ನಾವು. ಇದನ್ನು ಯೂಸ್ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಕ್ಲೈಮೇಟ್ ಚೇಂಜನ್ನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ಬೋದು. ಆಮೇಲೆ ಈಕೋ ಫ್ರೆಂಡ್ಲಿ ಇನಿಷಿಯೇಟಿವ್ಸ್ ಅಂತಂದರೆ ಎನ್ವೈರ್ಮೆಂಟಿಗೆ ಹಾನಿ ಮಾಡಲಾರ್ದಂಥ ಕೆಲವೊಂದು ಇನಿಷಿಯೇಟಿವ್ಸ್ ತೊಗೊಳೋದ್ರಿಂದ ಏನಪ್ಪ ಅಂತಂದರೆ ಕ್ಲೈಮೇಟ್ ಚೇಂಜನ್ನು ನಾವು ತಡೆಗಟ್ಟಬಹುದು. ಓಕೆ, ನೆಕ್ಸ್ಟ್ ಗೌರ್ಮೆಂಟ್ ಏನೇನು ಇನಿಷಿಯೇಟಿವ್ ತೊಗೊಂಡೈತಿ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಅಂತಂದ್ರೆ ಒಂದು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಮಾಡೈತಿ ಕ್ಲೈಮೇಟ್ ಚೇಂಜ್ಗೋಸ್ಕರ. ಅದಲ್ಲದೆ ಏನಪ್ಪ ಅಂತಂದ್ರೆ ನ್ಯಾಷನಲ್ ಸೋಲಾರ್ ಮಿಷನ್ ಮಾಡೈತಿ. ಇದರದಿಂದ ಏನಪ್ಪ ಅಂತಂದ್ರೆ ರಿನ್ಯೂವಬಲ್ ಎನರ್ಜಿನ ಏನು ಮಾಡತ್ತೈತಿ ಗೌರ್ಮೆಂಟ್ ಪ್ರಮೋಟ್ ಮಾಡಕತ್ತೈತಿ. ಆಮೇಲೆ ನ್ಯಾಷನಲ್ ಮಿಷನ್ ಆನ್ ಎನ್ಹ್ಯಾನ್ಸ್ಡ್ ಎನರ್ಜಿ ಎಫಿಷಿಯನ್ಸಿನ ಎನ್ಹ್ಯಾನ್ಸ್ ಮಾಡೋಕ್ಕೆ ಒಂದು ನ್ಯಾಷನಲ್ ಮಿಷನ್ ಮಾಡಿದೆ. ಎನ್ಹ್ಯಾನ್ಸ್ ಅಂದರೆ ಏನು, ಏರಿಸೋದು ಇಲ್ಲ ಇಂಪ್ರೂವ್ ಮಾಡೋದು. ಅದಕ್ಕೆ ಏನಂತ ಮಾಡೀವಿ, ನ್ಯಾಷನಲ್ ಮಿಷನ್ ಫಾರ್ ಎನರ್ಜಿ ಎಫಿಷಿಯನ್ಸಿ ಅಂತ ಮಾಡ್ಯಾರ. ಸಸ್ಟೈನೇಬಲ್ ಹ್ಯಾಬಿಟ್ಯಾಟ್, ಸಸ್ಟೈನೇಬಲ್ ಅಂದರೆ ಇನ್ನಾಗಿನ ಅದ್ರ ಬಗ್ಗೆ ಆ ವಾಕ್ಯದ ಬಗ್ಗೆ ಆ ಅಕ್ಷರ ಬಗ್ಗೆ ನಿಮಗೆ ಹೇಳಿನಿ. ಹ್ಯಾಬಿಟ್ಯಾಟ್ ಅಂತಂದ್ರೆ ಮನೆ. ಸಸ್ಟೈನೇಬಲ್ ಹ್ಯಾಬಿಟ್ಯಾಟ್ ಫಾರ್ ಅನಿಮಲ್ಸ್ ಆಯ್ತು, ಪ್ಲ್ಯಾಂಟ್ಸ್ ಆಯ್ತು, ಇದ್ರ ಮ್ಯಾಗೂ ಏನಪ್ಪ ಅಂತಂದ್ರೆ ಒಂದು ಮಿಷನ್ ಮಾಡೀವಿ. ಅದಲ್ಲದೆ ಗ್ರೀನ್ ಇಂಡಿಯಾ ಅಂತೇಳಿ ಒಂದು ಮಿಷನ್ ಮಾಡೀವಿ. ಅದೇ ರೀತಿ ಭಾಳಷ್ಟು ಮಿಷನ್ ಮಾಡೀವಿ. ಸ್ವಲ್ಪ ನೀವು ಸರ್ಚ್ ಮಾಡಿರಿ ನೆಟ್ ಒಳಗೆ. ಓಕೆ,
ನೆಕ್ಸ್ಟ್ ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ಸ್ ಏನೇನು ಅದಾವೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗ ಏನೇನು ಇನಿಷಿಯೇಟಿವ್ ತೊಗೊಂಡಾವ ಬೇರೆ ಬೇರೆ ವರ್ಲ್ಡ್ ಅಂತಂದ್ರೆ ಬೇರೆ ಬೇರೆ ಕಂಟ್ರೀಸ್ ಅಂತಂದ್ರೆ UNFCCC ಅಂದರೆ ಏನು, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಮಾಡ್ಯಾರ. ಇಲ್ಲಿ ಕ್ಲೈಮೇಟ್ ರಿಲೇಟೆಡ್ ಇಶ್ಯೂಸನ್ನು ಡಿಸ್ಕಸ್ ಮಾಡ್ಯಾರ ಈ ಕನ್ವೆನ್ಷನ್ ಒಳಗೆ. ಓಕೆ, ಈ ಮೀಟಿಂಗ್ ಇದು ಕನ್ವೆನ್ಷನ್ ಅಂದರೆ ಒಂದು ಟೈಪ್ ಮೀಟಿಂಗ್ ಆಗಿರ್ತದೆ, ಅಲ್ಲಿ ಒಂದು ನಿರ್ಣಯ ತೊಗೊಂಡಿರ್ತಾರೆ. ಆ ನಿರ್ಣಯ ಎದ್ರ ಬಗ್ಗೆ ಇತ್ತಪ್ಪ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಇತ್ತು. UNFCCC 3 ಸಿ ಅದಾವೆ. ಓಕೆ, ಅದೇ ರೀತಿ ಕ್ಯೋಟೋ ಪ್ರೋಟೋಕಾಲ್ ಎದ್ರ ಬಗ್ಗೆ ಐತಪ್ಪ ಅಂತಂದ್ರೆ ಎಮಿಷನ್ ರಿಲೇಟೆಡ್ ಐತಿ ಕ್ಯೋಟೋ ಪ್ರೋಟೋಕಾಲ್. ಇದ್ರ ಬಗ್ಗೆನೂ ನೀವು ಎಕ್ಸಾಮ್ನಾಗ ಬರೀರಿ. ಇದು ಒಂದು ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಇದು. ಓಕೆ, ಪ್ರೋಟೋಕಾಲ್ ಅಂದ್ರೆ ಏನು, ಕನ್ವೆನ್ಷನ್ ಅಂದ್ರೆ ಏನು, ಅದ್ರ ಎರಡು ಥರ ಡಿಫರೆನ್ಸ್ ಏನನ್ನೋದು ನೀವು ಕೆಳಗೆ ಬರೀರಿ, ನೋಡೋಣ ಏನೈತಿ. ಓಕೆ, ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ ಏನೈತಪ್ಪ ಅಂತಂದ್ರೆ ಇಂಪಾರ್ಟೆಂಟ್, ಇದು ಭಾಳ ಇಂಪಾರ್ಟೆಂಟ್. 3 ಸತಿ ಇಂಪಾರ್ಟೆಂಟ್, 10 ಸತಿ ಇಂಪಾರ್ಟೆಂಟ್ ಅಂದರೂ ತಪ್ಪಿಲ್ಲ. ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ ಬಗ್ಗೆ ನೀವು ಎಲ್ಲರೂ ತಿಳ್ಕೊಳ್ಳೇಬೇಕು. ಓಕೆ, ಅದಲ್ಲದೆ ಇಂಡಿಯಾದ ಏನು ಟಾರ್ಗೆಟ್ ಅದಾವೆ ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ ಬಗ್ಗೆ ನಿಮ್ಮ ಎಸ್ಸೇದಾಗ ಬರೆದ್ರೆ ನಿಮ್ಗೆ 100% ಏನಪ್ಪ ಅಂತಂದ್ರೆ ಚಲೋ ಮಾರ್ಕ್ಸ್ ಕೊಡೋಕೆ ಸಾಧ್ಯ ಐತಿ. ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಎಸ್ಸೇ ಕೇಳಿದ್ರೆ ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ ಭಾಳ ಇಂಪಾರ್ಟೆಂಟ್ ಐತಿ. ಅದ್ರ ಬಗ್ಗೆ ನೀವು ಓದ್ಕೊಂಡಿರ್ರಿ. ಆಮೇಲೆ ರೀಡ್ ಅಂತ ಮಾಡ್ಯಾರ, ರೀಡ್ ಪ್ಲಸ್ ಅಂತ ಮಾಡ್ಯಾರ. ರೀಡ್ ಅಂದ್ರೆ ಏನಂದ್ರೆ ರೆಡ್ಯೂಸಿಂಗ್ ಎಮಿಷನ್ ಫ್ರಾಮ್ ಡಿಫಾರೆಸ್ಟ್ರೇಷನ್ ಆ್ಯಂಡ್ ಫಾರೆಸ್ಟ್ ಡಿಗ್ರೇಡೇಷನ್. ಓಕೆ, ಇದು ರೀಡ್ ಅಂದ್ರೆ ಇದು. ಇದ್ರೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಎಮಿಷನ್ ರೆಡ್ಯೂಸ್ ಮಾಡ್ತಾರೆ. ಹೆಂಗಂತಂದ್ರೆ ಡಿಫಾರೆಸ್ಟೇಷನ್ ತಡೆಗಟ್ಟೋದ್ರಿಂದ ಮತ್ತು ಫಾರೆಸ್ಟ್ ಡಿಗ್ರೇಡೇಷನ್ ಮಾಡೋದ್ರಿಂದ. ಇದು ರೀಡ್ ಅನ್ನೋದು ಏನೈತಪ್ಪ ಅಂತಂದ್ರೆ ಇದು ಬರೀ ಡೆವಲಪಿಂಗ್ ಕಂಟ್ರೀಸಿಗೆ ಅಷ್ಟೇ ಐತಿ. ಇದು ಡೆವಲಪಿಂಗ್ ಕಂಟ್ರೀಸ್ಗೆ ಅಷ್ಟೇ ಐತಿ. ಡೆವಲಪ್ಡ್ ಕಂಟ್ರೀಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ಯೂಶ್ವಲಿ ಇದ್ರೊಳಗೆ ರೊಕ್ಕ ಕೊಡ್ತಾರೆ ಡೆವಲಪಿಂಗ್ ಕಂಟ್ರೀಸಿಗೆ ಈ ರೀತಿ ಎಮಿಷನ್ಸನ್ನು ರೆಡ್ಯೂಸ್ ಮಾಡಕ್ಕೆ. ಓಕೆ, ಇದ್ರ ಬಗ್ಗೆ ನೀವು ಬರಿಬೋದು. ಇದೇ ರೀತಿ ಭಾಳಷ್ಟು ಅದಾವ ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ಸು. ಓಕೆ, ಅವನು ನೀವು ಸ್ವಲ್ಪ ನೆಟ್ನಾಗ ನೋಡಿಕೊಂಡು ಬರೀರಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಫೈನಲ್ ಅದೇ ಹೇಳಿದ್ದೆ, ಎಕ್ಸ್ಪ್ಲೋರ್ ಮಾಡಿರಿ. ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ಸು ಭಾಳ ಅದಾವ. ಆಮೇಲೆ ಇಂಡಿಯಾ ತೊಗೊಂಡಿದ್ದ ಇನಿಷಿಯೇಟಿವ್ಸು ಭಾಳ ಅದಾವ. ಸ್ಟೇಟ್ ಗೌರ್ಮೆಂಟ್ ತೊಗೊಂಡಿದ್ದಂಥ ಇನಿಷಿಯೇಟಿವ್ಸನ್ನು ಹುಡುಕಿ ಬರೀರಿ. ಓಕೆ, ಅಷ್ಟು ಏನದಾವ ನಾ ಇನ್ನೂ ಹೇಳಿದಂಥ ಪಾಯಿಂಟ್ಸ್ ಒಂದಕ್ಕೊಂದು ರಿಲೇಟೆಡ್ ಅದಾವ. ಅವು ಅಷ್ಟು ಪಾಯಿಂಟ್ಸನ್ನು ಏನಪ್ಪ ಅಂತಂದ್ರೆ ಕೋರಿಲೇಟ್ ಮಾಡಿ ಬರೆಯೋದ್ರಿಂದ ಮಾರ್ಕ್ಸ್ ಹೆಚ್ಚು ಬರ್ತಾವೆ ಎನ್ವೈರ್ಮೆಂಟ್ ಒಳಗೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಫ್ರೆಂಡ್ ಒಬ್ಬರು KPSC ಟ್ಯೂಟರ್ ಅಂತ ಪ್ರಜಾವಾಣಿ ಬಗ್ಗೆ ಓದ್ತಾರೆ, ವಿಜಯವಾಣಿ ಬಗ್ಗೆ ಮತ್ತು ವಿದ್ಯಾರ್ಥಿ ಮಿತ್ರ ಅನ್ನೋ ನ್ಯೂಸ್ ಪೇಪರ್ ಬಗ್ಗೆ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಾದರೂ ಮ್ಯಾಟರ್ ಇತ್ತಪ್ಪ ಅಂತಂದ್ರೆ ಡಿಸ್ಕಸ್ ಮಾಡ್ತಾರೆ. ಅವರು ಪೇಜಿಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಯಾವುದಾದ್ರೂ ಹೊಸ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನೋಟಿಫಿಕೇಷನ್ ಬಂದರೆ ಅವ್ರು ಹೊಸ ವಿಡಿಯೋ ಬಿಟ್ಟಾರಂತ ಅರ್ಥ. ಓಕೆ, ಅದಲ್ಲದೆ ನಂದು ಪೇಜ್ ಪ್ರಮೋಟ್ ಮಾಡಿರಿ ಮತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಥ್ಯಾಂಕ್ ಯು.